ಉಪ್ಪಿನಕಾಯಿ ಜೊತೆ ಯಾವುದನ್ನು ಸೇವಿಸಲೇಬಾರದು, ಆರೋಗ್ಯಕ್ಕೆ ತುಂಬ ಡೇಂಜರ್. ಆಪ್ಷನ್ಸ್: ಎ ಕಾಳು ಸಾಂಬಾರ್, ಬಿ ತರಕಾರಿ ಸಾಂಬಾರ್, ಸಿ ಚಿಕನ್ ಸಾಂಬಾರ್, ಡಿ ರಸಂ. ಸರಿಯಾದ ಉತ್ತರ ಆಪ್ಷನ್ ಎ ಕಾಳು ಸಾಂಬಾರ್. ವೀಕ್ಷಕರೇ, ಭಾರತದ ಬಹುತೇಕ ಮನೆಗಳಲ್ಲಿ ಬೇಳೆ ಮತ್ತು ಸೊಪ್ಪಿನ ಸಾಂಬಾರ್ ಜೊತೆ ಉಪ್ಪಿನಕಾಯಿ ತಿನ್ನೋಕೆ ಇಷ್ಟಪಡ್ತಾರೆ. ಆದರೆ ಕೆಲವು ಕಾಳುಗಳೊಂದಿಗೆ ಉಪ್ಪಿನಕಾಯಿಯನ್ನು ಸೇವಿಸುವುದು ಉತ್ತಮವಲ್ಲ. ಸೇವಿಸಿದರೆ ಅಸಿಡಿಟಿ ಜೊತೆಗೆ ಅಲ್ಸರ್ನಂತಹ ಗಂಭೀರ ಸಮಸ್ಯೆಗಳು ಉಂಟಾಗಬಹುದು. ತೊಗರಿಕಾಳು, ಉದ್ದಿನಬೇಳೆ, ಕಡಲೆಕಾಳು ಮತ್ತು ಕಿಡ್ನಿ ಬೀನ್ಸ್ ಜೀರ್ಣಿಸಿಕೊಳ್ಳುವುದು ಸುಲಭವಲ್ಲ. ಇವುಗಳು ನೈಸರ್ಗಿಕವಾಗಿ ಆಮ್ಲೀಯ ಗುಣಗಳನ್ನು ಹೊಂದಿವೆ. ಇಂತಹ ಸಮಯದಲ್ಲಿ ಉಪ್ಪಿನಕಾಯಿ ಅಥವಾ ಹುಳಿ ಆಹಾರದ ಸೇವನೆಯು ದೇಹದಲ್ಲಿ ಹೆಚ್ಚಿನ ಅಸಿಡಿಟಿ ಅಥವಾ ನೇರವಾಗಿ ಹೈಪರ್ ಅಸಿಡಿಟಿಗೆ ಕಾರಣವಾಗುತ್ತದೆ. ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಆಪ್ಷನ್ಸ್: ಎ ಸ್ಟಾರ್ ಫಿಶ್, ಬಿ ಹಾವು, ಸಿ ಐಸ್ ಫಿಶ್, ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ ಫಿಶ್. ಯಾವುದನ್ನು ಸೇವಿಸುವುದರಿಂದ ಹೊಟ್ಟೆ ನೋವು ಬೇಗ ಶಮನವಾಗುತ್ತದೆ? ಆಪ್ಷನ್ಸ್: ಎ ವಿಳೆದೆಲೆ ನೀರು, ಬಿ ಕಷಾಯ, ಸಿ ಗೋಮೂತ್ರ, ಡಿ ಸೋಡಾ. ಸರಿಯಾದ ಉತ್ತರ ಆಪ್ಷನ್ ಎ ವಿಳೆದೆಲೆ ನೀರು. ತಜ್ಞರ ಪ್ರಕಾರ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು? ಆಪ್ಷನ್ಸ್: ಎ 4 ಬಾರಿ, ಬಿ 3 ಬಾರಿ, ಸಿ 2 ಬಾರಿ, ಡಿ 5 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ 3 ಬಾರಿ. ವೀಕ್ಷಕರೇ, ದೈಹಿಕವಾಗಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಎಂಬ ಸಾಮಾನ್ಯ ಪ್ರಶ್ನೆ ಜನರಲ್ಲಿದೆ. ಇದೀಗ ಆ ಪ್ರಶ್ನೆಗೆ ತಜ್ಞರೊಬ್ಬರು ಉತ್ತರಿಸಿದ್ದಾರೆ. ಎಷ್ಟು ಬಾರಿ ತಿನ್ನಬೇಕು ಎಂಬುದಕ್ಕೆ ಯಾವುದೇ ನಿಖರ ನಿಯಮಿತವಾದ ಮಾನದಂಡವಿಲ್ಲ. ಬದಲಾಗಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಎಂಬುದು ಜನರ ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ 3 ಬಾರಿ ತಿನ್ನುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಬೇಕು. ಆದರೆ ಸಾಮಾನ್ಯಕ್ಕಿಂತ ಕಡಿಮೆ ತೂಕ ಇರುವವರು ಅಥವಾ ಯಾವುದೇ ದೈಹಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ದಿನಕ್ಕೆ 4 ಬಾರಿ ತಿನ್ನುವುದು ಉತ್ತಮ. ಮಧುಮೇಹ ರೋಗಿಗಳು ದಿನಕ್ಕೆ 3 ಬಾರಿ ತಿನ್ನಬೇಕು, ಏಕೆಂದರೆ ಅವರು ದೀರ್ಘಕಾಲ ಹಸಿದಿದ್ದಲ್ಲಿ ಅವರ ಸಮಸ್ಯೆಗಳು ಹೆಚ್ಚಾಗಬಹುದು. ಅದೇ ರೀತಿ ಸ್ಥೂಲಕಾಯದಿಂದ ಬಳಲುತ್ತಿರುವವರು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ತೂಕ ಹೊಂದಿರುವ ಜನರು ದಿನಕ್ಕೆ 2 ಅಥವಾ 3 ಬಾರಿ ಲಘು ಆಹಾರವನ್ನು ತಿನ್ನಲು ವೈದ್ಯರು ಸಲಹೆ ನೀಡುತ್ತಾರೆ. ಮೆಣಸಿನಕಾಯಿ ಮೂಲತಃ ಯಾವ ದೇಶದ್ದು? ಆಪ್ಷನ್ಸ್: ಎ ಬ್ರೆಜಿಲ್, ಬಿ ಫ್ರಾನ್ಸ್, ಸಿ ಜಪಾನ್, ಡಿ ಇಂಡಿಯಾ. ಸರಿಯಾದ ಉತ್ತರ ಆಪ್ಷನ್ ಎ ಬ್ರೆಜಿಲ್. ಯಾವ ಉಪ್ಪನ್ನು ಬಳಸುವುದರಿಂದ ಆರೋಗ್ಯಕ್ಕೆ ಉತ್ತಮ? ಆಪ್ಷನ್ಸ್: ಎ ಕಲ್ಲು ಉಪ್ಪು, ಬಿ ಪುಡಿ ಉಪ್ಪು, ಸಿ ಕಪ್ಪು ಉಪ್ಪು, ಡಿ ಗುಲಾಬಿ ಉಪ್ಪು. ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಉಪ್ಪು. ನೀರಿನ ಜೊತೆ ಯಾವುದನ್ನು ಬೆರೆಸಿ ಸ್ಪ್ರೇ ಮಾಡಿದರೆ ಹಾವುಗಳು ಮನೆ ಬಳಿ ಸುಳಿಯುವುದಿಲ್ಲ? ಆಪ್ಷನ್ಸ್: ಎ ಬೆಳ್ಳುಳ್ಳಿ ರಸ, ಬಿ ನಿಂಬೆ ರಸ, ಸಿ ಸೀಮೆ ಎಣ್ಣೆ, ಡಿ ಕೊಬ್ಬರಿ ಎಣ್ಣೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸೀಮೆ ಎಣ್ಣೆ. ವೀಕ್ಷಕರೇ,
ಬೇಸಿಗೆಯಲ್ಲಿ ಬಿಸಿಲಿನ ತಾಪ ಹೆಚ್ಚುತ್ತಿದ್ದಂತೆ ತಂಪಿನ ವಾತಾವರಣ ಅರಿಸಿಕೊಂಡು ಹಾವುಗಳು ಜನವಸತಿ ಪ್ರದೇಶಗಳತ್ತ ಬರುವುದು ಸಾಮಾನ್ಯ. ಅತಿಯಾದ ತಾಪಮಾನದಿಂದ ಸಾಯುವ ಸಾಧ್ಯತೆ ಇರುವುದರಿಂದ ತಮ್ಮ ದೇಹವನ್ನು ತಂಪು ಮಾಡಿಕೊಂಡು ದೇಹದ ಉಷ್ಣತೆಯನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಲು ತಂಪಾದ ಸ್ಥಳಗಳನ್ನು ಹುಡುಕಿಕೊಂಡು ಬರುತ್ತವೆ. ಮಕ್ಕಳಿರುವ ಮನೆಯಲ್ಲಿ ಹಾವಿನ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಬೇಕು. ಸ್ವಲ್ಪ ಜಾಗವಿದ್ದರೂ ಸಾಕು, ಹಾವು ಸುಲಭವಾಗಿ ಮನೆಯೊಳಗೆ ಪ್ರವೇಶ ಮಾಡಿಬಿಡುತ್ತದೆ. ಕೆಲವರು ಹಾವನ್ನು ನೋಡುತ್ತಿದ್ದಂತೆ ಮೊದಲು ಮಾಡುವ ಕೆಲಸವೆಂದರೆ ಬೆಳ್ಳುಳ್ಳಿಯನ್ನು ಜಜ್ಜಿ ನೀರಿನೊಂದಿಗೆ ಮಿಶ್ರಣ ಮಾಡಿ ಹಾವಿನ ಸುತ್ತಮುತ್ತ ಸಿಂಪಡಿಸುತ್ತಾರೆ. ಹೀಗೆ ಮಾಡಿದರೆ ಹಾವು ಹತ್ತಿರ ಬರುವುದಿಲ್ಲ ಎಂಬ ನಂಬಿಕೆ ಇದೆ. ಆದರೆ ಉರಗ ತಜ್ಞ ವಾವ ಸುರೇಶ್ ಅವರ ಪ್ರಕಾರ ನೀರಿನ ಜೊತೆಗೆ ಬೆಳ್ಳುಳ್ಳಿ ರಸ ಮಿಶ್ರಣ ಮಾಡಿ ಸ್ಪ್ರೇ ಮಾಡಿದರೆ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಏಕೆಂದರೆ ಬೆಳ್ಳುಳ್ಳಿ ಮತ್ತು ಹಾವಿನ ನಡುವೆ ಯಾವುದೇ ಕನೆಕ್ಷನ್ ಇಲ್ಲ. ಆದರೆ ಸೀಮೆ ಎಣ್ಣೆ ಮತ್ತು ನೀರು ಉತ್ತಮವಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ 95% ಹಾವುಗಳು ಇತರೆ ಹಾವುಗಳು ಪ್ರಯಾಣ ಮಾಡಿದ ಹಾದಿಯಲ್ಲಿ ಸಂಚರಿಸುತ್ತವೆ. ಇಲಿಯ ಮೂತ್ರದ ವಾಸನೆಯನ್ನು ಹಾವು ತನ್ನ ನಾಲಿಗೆಯಿಂದ ಪತ್ತೆ ಮಾಡುತ್ತದೆ. ಆದರೆ ಸೀಮೆ ಎಣ್ಣೆ ಸಿಂಪಡಿಸಿದ ನಂತರ ಹಾವಿಗೆ ವಾಸನೆ ತಿಳಿಯುವುದಿಲ್ಲ. ಹೀಗಾಗಿ ಅದು ತನ್ನ ಹಾದಿಯನ್ನು ಬದಲಾಯಿಸುತ್ತದೆ ಎಂದು ವಾವ ಸುರೇಶ್ ಹೇಳಿದ್ದಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾಸಿಕ ಸಂಬಳ ಎಷ್ಟು? ಆಪ್ಷನ್ಸ್: ಎ 1.6 ಲಕ್ಷ, ಬಿ 1.8 ಲಕ್ಷ, ಸಿ 3 ಲಕ್ಷ, ಡಿ 2.5 ಲಕ್ಷ. ಸರಿಯಾದ ಉತ್ತರ ಆಪ್ಷನ್ ಎ 1.6 ಲಕ್ಷ ರೂಪಾಯಿ. ಮಾವಿನ ಹಣ್ಣಿನ ಜೊತೆಗೆ ಯಾವ ಡ್ರಿಂಕ್ಸ್ ಕುಡಿದರೆ ಮನುಷ್ಯ ತಕ್ಷಣವೇ ಸಾಯುತ್ತಾನೆ? ಆಪ್ಷನ್ಸ್: ಎ ಸಾಫ್ಟ್ ಡ್ರಿಂಕ್ಸ್, ಬಿ ಬಿಯರ್, ಸಿ ಕಾಫಿ, ಡಿ ಟೀ. ಸರಿಯಾದ ಉತ್ತರ ಆಪ್ಷನ್ ಎ ಸಾಫ್ಟ್ ಡ್ರಿಂಕ್ಸ್. ವೀಕ್ಷಕರೇ, ಮಾವಿನ ಹಣ್ಣನ್ನು ತಿಂದ ನಂತರ ಕೂಲ್ ಡ್ರಿಂಕ್ಸ್ ಕುಡಿದ ಸ್ನೇಹಿತರು ಮೃತಪಟ್ಟರು ಎಂಬ ಸುದ್ದಿ ಇತ್ತೀಚೆಗೆ ಹರಿದಾಡುತ್ತಿದೆ. ಪಂಜಾಬ್ನಲ್ಲಿ ಈ ಘಟನೆ ನಡೆದಿದೆ ಎನ್ನಲಾಗಿದೆ. ಸ್ನೇಹಿತರ ಗುಂಪೊಂದು ಪ್ರವಾಸಿ ತಾಣಗಳಿಗೆ ತೆರೆದಾಗ ಅಲ್ಲಿಯೇ ಸಿಕ್ಕ ಮಾವಿನ ಹಣ್ಣನ್ನು ತಿಂದ ಬಳಿಕ ಕೂಲ್ ಡ್ರಿಂಕ್ಸ್ ಕುಡಿದಿದ್ದರಿಂದ ಮೃತಪಟ್ಟರು ಎಂದು ಹೇಳಲಾಗಿದೆ. ಮಾವಿನ ಹಣ್ಣಿನಲ್ಲಿರುವ ಸಿಟ್ರಿಸ್ ಆಸಿಡ್ ಮತ್ತು ಕೂಲ್ ಡ್ರಿಂಕ್ಸ್ನಲ್ಲಿರುವ ಕಾರ್ಬನಿಕ್ ಆಸಿಡ್ ಬೆರೆತು ವಿಷವಾಗಿ ಮೃತಪಟ್ಟರು ಎಂದು ಭಾರಿ ಸುದ್ದಿಯಾಗಿದೆ. ಆದರೆ ಈ ಸುದ್ದಿ ನಿಜಾನಾ? ಈ ಬಗ್ಗೆ ಅನೇಕ ಮಾಧ್ಯಮಗಳು ಫ್ಯಾಕ್ಟ್ ಚೆಕ್ ಮಾಡಿದ್ದು ಇದೊಂದು ಸುಳ್ಳು ಸುದ್ದಿ ಎಂದು ಹೇಳಿವೆ. ಮಾವಿನ ಹಣ್ಣಿನ ಬಳಿಕ ಕೂಲ್ ಡ್ರಿಂಕ್ಸ್ ಕುಡಿದರೆ ಸಾಯುವುದಿಲ್ಲ, ಆದರೆ ಅಲರ್ಜಿ ಆಗಬಹುದಷ್ಟೇ ಎಂದು ಅನೇಕ ವರದಿಗಳು ಹೇಳಿವೆ ಮತ್ತು ತಜ್ಞರು ಕೂಡ ಇದನ್ನೇ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಸುಳ್ಳು ಸುದ್ದಿ ಹರಿದಾಡುತ್ತಿದ್ದು ನಿಮಗೆ ಅರಿವು ಮೂಡಿಸುವ ದೃಷ್ಟಿಯಿಂದ ಪ್ರಶ್ನೆ ಕೇಳುವಾಗ ಕೊಂಚ ಟ್ವಿಸ್ಟ್ ನೀಡಲಾಗಿದೆ ಅಷ್ಟೇ. ಮಾವಿನ ಹಣ್ಣನ್ನು ತಿಂದು ಕೂಲ್ ಡ್ರಿಂಕ್ಸ್ ಕುಡಿದರೆ ಏನೂ ಆಗುವುದಿಲ್ಲ, ಆದರೆ ಕೆಲವೊಂದು ಡೆಡ್ಲಿ ಕಾಂಬಿನೇಷನ್ ಇವೆ. ಅವುಗಳ ಬಗ್ಗೆ ನಿಮಗೆ ಎಚ್ಚರವಿರಲಿ. ಉದಾಹರಣೆಗೆ ಮೀನಿನ ಜೊತೆಗೆ ಹಾಲು, ಟೀ ಜೊತೆಗೆ ಮೊಸರು, ಮಾಂಸದ ಜೊತೆಗೆ ಹಾಲು ಮುಂತಾದವುಗಳನ್ನು ಎಂದಿಗೂ ಸೇವಿಸಬೇಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.